ಪೆಟ್ರೋಲ್ ಬೆಲೆ ಏರಿಕೆ ಬೆನ್ನಲ್ಲೇ ಗಗನಕ್ಕೇರಿದ ಅಕ್ಕಿ ದರ. ವಾಹನಗಳ ಟ್ಯಾಂಕ್ ಫುಲ್ ಮಾಡಿಸಲು ಸುಸ್ತಾಗಿದ್ದ ಜನರು. ಪೆಟ್ರೋಲ್ ಬೆಲೆ ಏರಿಕೆ ಬೆನ್ನಲ್ಲೇ ಗಗನಕ್ಕೇರಿದೆ ಅಕ್ಕಿಯ ದರ. ವಾಹನಗಳ ಟ್ಯಾಂಕ್ ಫುಲ್ ಮಾಡಿಸಲು ಸುಸ್ತಾಗಿದ್ದ ಜನ ಈಗ ಹೊಟ್ಟೆ ತುಂಬಿಸಿಕೊಳ್ಳೋದು ಕೂಡ ಕಷ್ಟ ಆಗಿದೆ. ಇಂಧನ ದರ ಏರಿಕೆ ಬೆನ್ನಲ್ಲೇ ಅಕ್ಕಿಯ ಬೆಲೆಯೂ ಕೂಡ ಏರಿಕೆ ಆಗಿದೆ. ಸಾರಿಗೆ ವೆಚ್ಚ ಹೆಚ್ಚಳದ ಕಾರಣಕ್ಕೆ ಅಕ್ಕಿ ಬೆಲೆಗಳು ಏರಿಕೆ. ಮಳೆ ಕೊರತೆ, ಉತ್ಪಾದನೆ ಕುಸಿದಿದ್ದಕ್ಕೆ ಅಕ್ಕಿ ಬೆಲೆ ಹೆಚ್ಚಳ. ಸತತ 15 ದಿನಗಳಿಂದ ಏರಿಕೆ ಆಗುತ್ತಿದೆ ಅಕ್ಕಿ ರೇಟ್. 26 ಕೆಜಿ ಅಕ್ಕಿ ಚೀಲದ ಮೇಲೆ 100 ರಿಂದ 200 ರೂಪಾಯಿ ಏರಿಕೆ ಆಗಿದೆ. ಸೋನಾ ಮಸೂರಿ, RNR, ಕೋಲಂ ಸೇರಿ ಎಲ್ಲ ಅಕ್ಕಿ ಬೆಲೆ ಏರಿಕೆ ಆಗಿದೆ. ಪೆಟ್ರೋಲ್ ಬೆಲೆ ಏರಿಕೆ ಬೆನ್ನಲ್ಲೇ ಅಕ್ಕಿಯ ದರ ಕೂಡ ಹೆಚ್ಚಳ. ನಾನು ಆಗ್ಲೇ ಹೇಳಿದ ದವಸ ಧಾನ್ಯಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ ಅಂತ. ಒಂದ್ ಕಡೆ ರೈತರಿಗೆ ಒಳ್ಳೆ ಪ್ರಾಫಿಟ್ ಅಂತ ಹೇಳ್ಬೋದು. ಯಾಕಂದ್ರೆ ರೈತ ಹೆಚ್ಚಿನ ಲಾಭ ತೆಗೆದುಕೊಳ್ಳೋದೇ ವಿರಳ, ತುಂಬಾ ವಿರಳ. ಬಟ್ ಇದು ಒಂದ್ ಕಡೆ ದವಸ ಧಾನ್ಯ, ತರಕಾರಿ ವಿಚಾರಕ್ಕೆ ಮಾತ್ರ ಅಲ್ವಲ್ಲ, ಇಡೀ ದುಬಾರಿ ದಿನ ಎಲ್ಲೆಡೆ ಕೂಡ ಎಲ್ಲ ರೇಟು ಕೂಡ ಹೆಚ್ಚಾಗ್ತಾ ಇದೆ. ಇದೀಗ ಎಲ್ಲದರ ನಡುವೆ ಅಕ್ಕಿ ರೇಟ್ ಕೂಡ ಸತತವಾಗಿ ಏರಿಕೆ ಆಗ್ತಾ ಇದೆ. 100 ರಿಂದ 200 ರೂಪಾಯಿ ಹೊರೆ 26 ಕೆಜಿ ಅಕ್ಕಿ ಚೀಲದ ಮೇಲೆ ಹೆಚ್ಚಾಗಿರುವಂಥದ್ದು. ಸೋನಾ ಮಸೂರಿ, RNR, ಕೋಲಂ ಸೇರಿ ಎಲ್ಲ ಅಕ್ಕಿ ಬೆಲೆಗಳು ಕೂಡ ಹೆಚ್ಚಾಗಿದೆ. ದವಸ ಧಾನ್ಯಗಳು ಕೂಡ ಟ್ರಾನ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ, ನಾವು ಬೇರೆ ಕಡೆಯಿಂದ ತೆಗೆದುಕೊಂಡು ಬರಬೇಕಲ್ಲ ಅಂತ. ಈಗ ಸೋನಾ ಮಸೂರಿ ಹಳೆಯ ದರ ಎಷ್ಟಿತ್ತು? 69 ರೂಪಾಯಿ. ಈಗ ಹೊಸ ದರ 78 ರೂಪಾಯಿ ಇದೆ. ಸೋನಾ ಮಸೂರಿ ಹಳೆಯ ದರ 58 ಇತ್ತು, ಈಗ ಹೊಸ ದರ 65. ಕೋಲಂ ರೈಸ್ ಹಳೆಯ ದರ 69, ಹೊಸ ದರ 80 ರೂಪಾಯಿ ಇದೆ. RNR ಸ್ಟೀಮ್ ರೈಸ್ ಹಳೆಯ ದರ 66, ಹೊಸ ದರ 76 ರೂಪಾಯಿ. ಎಸ್ ನೋಡಿ, ರೇಟು ಹೆಚ್ಚಾಗ್ತಾ ಇದೆ. ಕೆಜಿ ರೇಟಿಗಿದ ಇದೀಗ ನಾವು ತೋರಿಸ್ತಾ ಇರುವಂಥದ್ದು. ಹಳೆಯ ದರ 58 ಇದ್ರೆ ಹೊಸ ದರ ಕೆಜಿಗೆ 65 ರೂಪಾಯಿ ಆಗಿದೆ. ಇಷ್ಟರ ಮಟ್ಟಿಗೆ ಬೆಲೆ ಏರಿಕೆ ಆಗಿರುವಂಥದ್ದು. ಟ್ರಾನ್ಸ್ಪೋರ್ಟ್ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಚಾರ್ಜ್ ತೆಗೆದುಕೊಳ್ತಾರೆ. ಈಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆಯಲ್ಲ, ಅದನ್ನು ಟ್ರಾನ್ಸ್ಪೋರ್ಟಲ್ಲಿ ಹೆಚ್ಚಿನ ದರವನ್ನು ತೆಗೆದುಕೊಳ್ತಾರೆ. ಹಾಗಾಗಿ ನಾವು ಮಾರಬೇಕು ಅಂತ ಅಂದರೆ, ನಾವಿಲ್ಲಿ ಸೇಲ್ ಮಾಡಬೇಕು ಅಂತ ಅಂದರೆ ಹೆಚ್ಚಿನ ದರವನ್ನು ಕೊಡಲೇಬೇಕು, ನಮಗೆ ಆಪ್ಷನ್ ಇಲ್ಲ ಅಂತ ಹೇಳ್ತಾರೆ ಮಾರಾಟಗಾರರು. ಬೇರೆಡೆಯಿಂದ ನಾವು ತರಿಸ್ಕೊಳ್ಬೇಕು ಅಂತ ಅಂದರೆ ಅಲ್ಲಿ ನಮಗೆ ಬೆಲೆ ಹೆಚ್ಚಳ ಆಗುತ್ತೆ. ಅದನ್ನು ನಾವು ಇನ್ನೆಲ್ಲಿ ತೆಗೆದುಕೊಳ್ಳೋದು? ಈ ಬೇಳೆ ಕಾಳುಗಳಲ್ಲಿ, ದವಸ ಧಾನ್ಯಗಳಲ್ಲಿ ನಾವು ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ. ಎಲ್ಲರೂ ಕೂಡ ಈ ಹೊರೆಯನ್ನು ನಿಭಾಯಿಸಲೇಬೇಕಾದಂಥ ಸಿಚುವೇಶನ್ ಇದೆ. ದುಬಾರಿ ದುನಿಯಾ ಆಗ್ತಾ ಇದೆ. ಮಿತವ್ಯಯವಾಗಿ ಹೇಳ್ತಾರೆ, ನಾವು ಹೇಳ್ತಾ ಇರ್ತೀವಿ ಫುಡ್ಡನ್ನು ವೇಸ್ಟ್ ಮಾಡಬಾರ್ದು ಅಂತ, ಅನ್ನವನ್ನು ವೇಸ್ಟ್ ಮಾಡಬೇಡಿ ಅಂತ. ಈಗ ಇದರ ಬೆಲೆ ಹೆಚ್ಚಾಗಿ ತಿಳಿಯುತ್ತೆ ಎಲ್ಲ ಜನರಿಗೂ ಕೂಡ ಅಂತ ಹೇಳ್ಬೋದು. ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹೇಳ್ತಾ ಇರ್ತಾರೆ, ಅನ್ನ ವೇಸ್ಟ್ ಮಾಡಬೇಡಿ ಅಂತ, ಫುಡ್ ವೇಸ್ಟ್ ಮಾಡಬಾರ್ದು ಅಂತ. ಸೊ ಇದೀಗ ಅದರ ಪ್ರಜ್ಞೆ ಮತ್ತಷ್ಟು ಹೆಚ್ಚಾಗುತ್ತೆ ಈ ದುಬಾರಿ ದುನಿಯಾದಿಂದಾಗಿ. ಹಾಗಾಗಿ ಮಿತವ್ಯಯವಾದಂಥ ಬಳಕೆ, ಅವಶ್ಯಕತೆ ಎಷ್ಟಿದೆ ಅಷ್ಟು ಬಳಸುವಂಥದ್ದು ತುಂಬ ಅನಿವಾರ್ಯತೆ.